ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆಯ ದಿನವೇ ಮೈಸೂರಲ್ಲಿ ಮೂಲರಾಮನ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿತ್ತು. ಆದರೆ ವರ್ಷ ಕಳೆದರೂ ಕೂಡ ಮೂಲರಾಮನ ಕನಸು ಕನಸಾಗೇ ಉಳಿದಿದೆ. ಮೂಲರಾಮ ನಿರ್ಮಾಣ ಆಗಬೇಕಾಗಿದ್ದಂಥ ಜಾಗ ಪಾಳು ಬಿದ್ದಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ್ದೇ ತಡ. ಎಲ್ಲವೂ ಕ್ಲೀನ್ ಆಗಿದ್ದು ಮೂಲರಾಮನ ಮಂದಿರ ಕಟ್ಟೋ ಸಂಕಲ್ಪಕ್ಕೆ ಜೀವ ಬಂದಿದೆ. ಅಯೋಧ್ಯೆಯಲ್ಲಿ ಬಾಲರಾಮ, ಮೈಸೂರಿನಲ್ಲಿ ಮೂಲರಾಮ. ಒಂದು ವರ್ಷದ ಹಿಂದೆ ಈ ಜಮೀನಿನಲ್ಲಿ ಮೂಲರಾಮನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಆದ್ರೆ ಈಗ ಹೇಗಿದೆ ಭೂಮಿ ಅನ್ನೋದನ್ನ ತೋರಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಪಾಳು ಬಿದ್ದ ಭೂಮಿ, ಗಿಡ ಗಂಟೆಗಳಿಂದ ತುಂಬಿರುವ ಜಾಗ, ಅನಾಥವಾಗಿ ಬಿದ್ದಿರುವ ಬಂಡೆಗಲ್ಲು. ಅಂದಹಾಗೆ ಇದು ಸಾಮಾನ್ಯ ಕಲ್ಲಲ್ಲ. ಅಯೋಧ್ಯೆಯ ಪರಮ ಪಾವನ ಬಾಲರಾಮ ಅರಳಿದ್ದು ಇದೇ ಕಲ್ಲಲ್ಲಿ. ವರ್ಷದ ಹಿಂದೆ ಪೂಜೆ ಪುನಸ್ಕಾರ ಮಾಡಿದ್ದೇನು, ಹೋಮ ಹವನ ನೆರವೇರಿಸಿದ್ದೇನು, ಹಬ್ಬದ ರೀತಿ ಆಚರಿಸಿದ್ದೇನು. ಅಂದು ಪೂಜೆ ಮುಗಿಸಿ ಕಾಲ್ಕಿತ್ತವರು ಇದುವರೆಗೆ ತಲೆ ಹಾಕಿಲ್ಲ. ವರ್ಷ ಕಳೆದ್ರೂ ಉದಯಿಸಲಿಲ್ಲ ಮೂಲರಾಮ. ವರ್ಷ ಕಳೆದರೂ ಮೂಡದ ಮೂಲರಾಮ. ಅಯ್ಯೋ ರಾಮ. ಮೈಸೂರಲ್ಲಿ ರಾಜಕಾರಣಕ್ಕಷ್ಟೇ ಸೀಮಿತವಾದ್ನ ಮೂಲರಾಮ. ವಿಶ್ವದ ಗಮನ ಸೆಳೆಯುತ್ತಿರುವ ಅಯೋಧ್ಯೆಯ 51 ಇಂಚಿನ ಬಾಲರಾಮನ ಮೇರುಕೃತಿ ಅರಳಿದ್ದು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆಯ ಕೃಷ್ಣಶಿಲೆಯಲ್ಲಿ. ಹಾರೋಹಳ್ಳಿ ಗ್ರಾಮದ ರಾಮದಾಸ್ ಎಂಬುವವರ ಜಮೀನಿನಲ್ಲಿ ಸಿಕ್ಕಿದ್ದ ಕಪ್ಪು ಶಿಲೆ ಇದು. ಅಯೋಧ್ಯೆ ಬಾಲರಾಮನ ಮೂರ್ತಿ ಮಾಡಿದ್ದ ಕಲ್ಲಿನಲ್ಲೇ ಮೂಲರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಿ ಅಯೋಧ್ಯೆಗೆ ಹೋಗಲು ಸಾಧ್ಯವಾಗದ ಭಕ್ತರಿಗೆ ಇಲ್ಲಿಯೇ ದರ್ಶನ ಮಾಡಿಸುವ ಸಂಕಲ್ಪ ಮಾಡಲಾಗಿತ್ತು. ಇನ್ನು ಕಲ್ಲು ಸಿಕ್ಕ ಸ್ಥಳವನ್ನ ಜಮೀನು ಮಾಲೀಕ ರಾಮದಾಸ್ ಕೂಡ ಉಚಿತವಾಗಿ ಕೊಟ್ಟಿದ್ರು. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯಾದ ದಿನ ಇಲ್ಲಿಯೂ ಹಬ್ಬದ ರೀತಿಯಲ್ಲಿ ಆಚರಿಸಿ ಶಂಕುಸ್ಥಾಪನೆ ಕೂಡ ನೆರವೇರಿಸಲಾಗಿತ್ತು. ಆದರೆ ವರ್ಷ ಕಳೆದರೂ ಮೂಲರಾಮ ಉದಯಿಸಿಲ್ಲ. ಇಲ್ಲಿ ಮೂಲರಾಮ ಮಂದಿರ ನಿರ್ಮಾಣ ಆಗುವ ಆಶಾಭಾವನೆಯೊಂದಿಗೆ ದೇಶ ವಿದೇಶಗಳಿಂದ ಇಲ್ಲಿಗೆ ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗ್ತಿದ್ದಾರೆ. ತಲೆ ಎತ್ತದ ಮೂಲರಾಮನ ಮಂದಿರ, ಭಕ್ತರ ಬೇಸರ. ನ್ಯೂಸ್ ಫಸ್ಟ್ ಸುದ್ದಿ ಮಾಡ್ತಿದ್ದಂತೆ ಕಲ್ಲು ಸಿಕ್ಕ ಸ್ಥಳ ಕ್ಲೀನ್. ಇನ್ನು ಮೂಲರಾಮನ ಮಂದಿರ ನಿರ್ಮಾಣ ಆಗದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ನೋಡಿದ ಭೂಮಾಲೀಕ ರಾಮದಾಸ್ ಕೂಡಲೇ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ದೌಡಾಯಿಸಿದ್ರು. ಪಾಳು ಬಿದ್ದ ಭೂಮಿಯನ್ನ ಕ್ಲೀನ್ ಮಾಡಿಸಿ ಒಪ್ಪ ಓರಣ ಮಾಡಿಸಿ ಶಂಕುಸ್ಥಾಪನೆ ಆಗಿದ್ದ ಜಾಗಕ್ಕೆ ಕುಟುಂಬಸ್ಥರು ಪೂಜೆ ನೆರವೇರಿಸಿದ್ರು. ನಮಗೆ ಮಂದಿರ ನಿರ್ಮಾಣ ಮಾಡುವ ಶಕ್ತಿ ಇಲ್ಲ ಅಂತ ರಾಜಕಾರಣಿಗಳಿಗೆ ಹಿಡಿಶಾಪ ಹಾಕುತ್ತಲೇ ಶತಾಯಗತಾಯ ಜನವರಿ 22ರಂದು ನಿರ್ಮಾಣ ಕಾರ್ಯ ಆರಂಭಿಸಿಯೇ ತೀರುತ್ತೇವೆ ಎಂದು ಸಂಕಲ್ಪ ಮಾಡಿದ್ದಾರೆ. ಇಲ್ಲ ಸ್ವಾಮಿ, ನಾವು ದೇವಸ್ಥಾನ ಕಟ್ಟಕ್ಕ ಶಕ್ತಿ ಇಲ್ಲ. ಏನೋ ಮಾಡ್ತೀವಿ ಅಂದ್ರೆ ಮಾಡಿದವ್ರಿಗೆ ಮಾಡ್ತೀವಿ ಅಂತ ಮುಂದೆ ಬಂದವ್ರಿಗೆ ನಾವು ಸ್ಥಳಾವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ನಿಜ. ನಮ್ಗೆ ದೇವರು ಭಗವಂತ ಸ್ಥಿತಿ ಕೊಟ್ಟಿಲ್ಲ, ಅದರಿಂದ ನಾವು ಮಾಡೋಕ್ಕಾಗ್ತಾ ಇಲ್ಲ. ಈಗ ಈ ವರ್ಷ ಏನಾರ ಮಾಡಬೇಕು ಅಂತ MLA ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೋ. 22ನೇ ತಾರೀಕು ಒಂದು ಪೂಜೆ, ಸಣ್ಣದಾಗಿ ಒಂದು ಪೂಜೆ ಮಾಡಿಬಿಟ್ಟು ಶುರು ಮಾಡವ ಅಂತ ಹೇಳಿ ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ಒಂದು ವರ್ಷ ಕಳೆದೋಯ್ತು. ಈಗ ಭಕ್ತ ಎಲ್ಲ ತುಂಬ ಜನ ಇಲ್ಲಿ ಬಂದು ನೋಡಿರೋರೆಲ್ಲ ಫೋನ್ ಮಾಡ್ತಾಯಿದ್ರು, ವರ್ಷ ಆಯಿತು, ಅಲ್ಲೇನಾರು ಪೂಜೆ ಮಾಡ್ತೀರಾ ಅಥವಾ ಏನು ಎತ್ತು ಅಂತ ಹಿಂಗೆಲ್ಲ ಅಂದಾದ್ಮೇಲೆ ನಮಗೂ ಒಂದು ಸ್ವಲ್ಪ ಇದನ್ನು ಮಾಡಬೇಕು, ಏನಾದ್ರು ಕ್ಲೀನ್ ಮಾಡಿ ಬರೋರಿಗೆ ಒಂದು ಸ್ವಲ್ಪ ಅನುವು ಮಾಡಿಕೊಡೋ ಅಂತ ಅಂದ್ಬಿಟ್ಟು ನಾವು ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಒಟ್ಟಾರೆ ಕೋಟ್ಯಂತರ ಭಕ್ತರ ಆರಾಧ್ಯ ದೈವ ಅಯೋಧ್ಯೆ ಬಾಲರಾಮನಂತೆ ಮೈಸೂರಿನಲ್ಲೂ ಮೂಲರಾಮ ಕೂಡ ಶೀಘ್ರ ನಿರ್ಮಾಣ ಆಗಬೇಕು. ಆ ಮೂಲಕ ಈ ಸ್ಥಳ ಕೂಡ ಪುಣ್ಯ ಸ್ಥಳವಾಗಬೇಕು ಅನ್ನೋದು ಇಲ್ಲಿನ ಭಕ್ತರ ಕನಸಾಗಿದೆ. ಭಕ್ತರ ಇಂಗಿತ ಈಡೇರುತ್ತಾ ಅಂತ ಕಾದು ನೋಡಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.